ಹಾಯ್, KCET 2024 ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದಲು KCET ರಿಜಿಸ್ಟ್ರೇಷನ್ ಅಂತ ಒಂದು ಸ್ಟೆಪ್ ಇರುತ್ತೆ. ಆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದರೆ ಯುವರ್ ಆನ್ಲೈನ್ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಆ ರೀತಿ ಕರೆಕ್ಟಾಗಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಯಾವ್ಯಾವ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೇವೆ. ವಿಡಿಯೋ ತಪ್ಪದೆ ಲೈಕ್ ಮಾಡಿ, ಹಾಗೆ ಮುಂದೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀವಿ, ಅದು ಗೊತ್ತಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸರಿ, ಈಗ ವಿಷಯ ತಿಳ್ಕೊಳ್ಳೋದಾದ್ರೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ kea.kar.nic.in ಅಥವಾ cetonline.karnataka.gov.in ಆ ವೆಬ್ಸೈಟನ್ನು ವಿಸಿಟ್ ಮಾಡಿ. ಆವಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಂತರ ಅಲ್ಲಿ 3 ಡಾಟ್ಸ್ ಕಾಣ್ತಾ ಇದೆ, ಹೌದಾ? ಅದನ್ನ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಪ್ರವೇಶ ಅಂತ ಕಾಣುತ್ತೆ. ಇಂಗ್ಲೀಷಲ್ಲಿ ಆಗಿದ್ರೆ ಅಡ್ಮಿಷನ್ ಅಂತ ಆಪ್ಷನ್ ಕಾಣುತ್ತೆ. ಅದನ್ನ ಕ್ಲಿಕ್ ಮಾಡಿದ ನಂತರ KCET 2024 ಆ ಆಪ್ಷನ್ ಕಾಣುತ್ತೆ. ಅದನ್ನ ಕ್ಲಿಕ್ ಮಾಡಬೇಕು. ಅದನ್ನ ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅದರ ನಂತರ ಇಲ್ಲಿ ಕಾಣ್ತಾ ಇರುವಂತಹ ಆಪ್ಷನ್ ಏನಿದೆ ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ನಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಕೊಟ್ಟಿದ್ದಾರೆ. SSLC ಮಾರ್ಕ್ಸ್ ಕಾರ್ಡ್, ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ಹಿಂದಿನ ವರ್ಷ ಸೆಕೆಂಡ್ PUC ಪಾಸ್ ಆಗಿ ಈ ವರ್ಷ KCET ಎಕ್ಸಾಮ್ಗೆ ಅಪ್ಲಿಕೇಶನ್ ಆಗ್ತಾ ಇದ್ರೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಹಾಗೆ ನೀವು ಯಾವ ಕೋಟಾವನ್ನ ಕ್ಲೇಮ್ ಮಾಡಬೇಕು ಅಂತಿದ್ದೀರಾ ಅದಕ್ಕೆ ಸಂಬಂಧಂತಹ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ. ಇದ್ರ ಜೊತೆಗೇನೆ ಹಲವಾರು ಡೀಟೇಲ್ಸ್ ಬೇಕಾಗುತ್ತೆ. ಈಗ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ KCET ಅಪ್ಲಿಕೇಶನ್, ಇದ್ರ ಬಗ್ಗೆ ಸೆಪರೇಟ್ ಡೀಟೇಲ್ ವಿಡಿಯೋ ನಿಮಗೆ ಬೇಕಿತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಿಮಗೆ ಬೇಕು ಅಂತಿದ್ರೆ ರೆಕಾರ್ಡ್ ಮಾಡಿರ್ತೀವಿ. ಸರಿ, ಹಾಗಿದ್ರೆ ಅಲ್ಲೇ ಕೆಳಗಡೆ ನೀವು ಒಂದು ಆಪ್ಷನ್ ನೋಡ್ತಿದ್ದೀರಾ. ಆಕ್ಚುಲಿ 2 ಆಪ್ಷನ್ ನೋಡ್ತಿದ್ದೀರಾ. ಅದರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿರುವಂತಹ ಆಪ್ಷನ್ ಯಾವ್ದು ತಿಳ್ಕೊಳ್ಳೋದಾದ್ರೆ ಈಗ ಪ್ರೊಸೀಡ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಕಾಣ್ತಾ ಇದೆ. ಸೊ ಅದನ್ನ ಕ್ಲಿಕ್ ಮಾಡಿ, ಆಗ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ನಲ್ಲಿ ನೀವು SSLC ಅನ್ನ ಅಥವಾ 10ನೇ ತರಗತಿಯನ್ನ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂಡರ್ ಕಂಪ್ಲೀಟ್ ಮಾಡಿದಿರಾ ಅಥವಾ ಬೇರೆ ಬೋರ್ಡ್ ಅಂಡರ್ ಸ್ಟಡಿ ಮಾಡಿದಿರಾ ಅದನ್ನ ಕೇಳಿರ್ತಾರೆ. ಅಂದ್ರೆ ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂಡರ್ ಸ್ಟಡಿ ಮಾಡಿದ್ರೆ ಎಸ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲದೆ ಇದ್ರೆ ಅಂದ್ರೆ CBSE, ICSE ಅಥವಾ ಬೇರೆ ಸ್ಟೇಟ್ನಲ್ಲಿ 10ನೇ ತರಗತಿಯನ್ನ ಕಂಪ್ಲೀಟ್ ಮಾಡಿದ್ರೆ ನೋ ಅಂತ ಕ್ಲಿಕ್ ಮಾಡಬೇಕು. ಈಗ ಹೆಚ್ಚಿನ ವಿದ್ಯಾರ್ಥಿಗಳು ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂಡರೇ ಕಲ್ತಿರ್ತಾರೆ. ಆದರೆ ನಿಮಗೆ ಸೂಟೇಬಲ್ ಆಪ್ಷನ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ. ಈಗ ಯಾವ ವಿದ್ಯಾರ್ಥಿಗಳು ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂಡರ್ SSLC ಅನ್ನ ಕಂಪ್ಲೀಟ್ ಮಾಡಿದ್ದಾರೆ ಅವರು ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ಅಲ್ಲಿ SSLC ರಿಜಿಸ್ಟರ್ ನಂಬರ್ ಅನ್ನ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಕಾಣುತ್ತೆ. ಅಲ್ಲಿ ಏನ್ ಮಾಡಬೇಕು, ನೀವು ನಿಮ್ಮ SSLC ರಿಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ಅದ್ರ ನಂತರ ಅದ್ರ ಕೆಳಗಡೆ ವೆರಿಫೈ ಅಂತ ಆಪ್ಷನ್ ಕಾಣ್ತಾ ಇದೆಯಾ? ಕಾಣ್ತಾ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ. ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಡೀಟೇಲ್ಸ್ ಇತ್ತು ಅಂದರೆ ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ತಾಯಿಯ ಹೆಸರು, ನಂತರ ನಿಮ್ಮ ಡೇಟ್ ಆಫ್ ಬರ್ತ್, ಜೆಂಡರ್, ಹಾಗೆ ನೀವು ಯಾವ ವರ್ಷ SSLC ಅನ್ನ ಕಂಪ್ಲೀಟ್ ಮಾಡಿದ್ದೀರಾ ಈ ಎಲ್ಲ ಡೀಟೇಲ್ಸ್ ಔಟ್ ಆಫ್ ಫೆಚ್ ಆಗುತ್ತೆ. ಅಂದರೆ ನಮ್ಮ KEದವರು SSLC ಬೋರ್ಡ್ನಿಂದ ಡೈರೆಕ್ಟ್ ಆಗಿ ಪಡೆದುಕೊಳ್ತಾರೆ. ಅದ್ರ ಜೊತೆಗೇನೆ SATS ID ಏನಿರುತ್ತೆ SSLC ವಿದ್ಯಾರ್ಥಿಗಳು, ಸೊ ಅದನ್ನು ಕೂಡ ನಮ್ಮ KEದವರು ಬೋರ್ಡಿಂದ ಡೈರೆಕ್ಟ್ ಆಗಿ ಪಡೆದುಕೊಳ್ತಾರೆ. ಅದ್ರ ನಂತರ ಹಾಗಿದ್ರೆ ನೀವು ಯಾವ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕು ಅದನ್ನು ತಿಳ್ಕೊಳ್ಳೋದಾದ್ರೆ ವಿದ್ಯಾರ್ಥಿಗಳು ಈಗ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂದ್ರೆ ನೀವು ನಿಮ್ಮ ಕ್ವಾಲಿಫಿಕೇಶನ್ ಏನು ಅದು ಬರಿಬೇಕಾಗತ್ತೆ, ಎಂಟರ್ ಮಾಡಬೇಕಾಗತ್ತೆ. ಎಲ್ಲ ವಿದ್ಯಾರ್ಥಿಗಳು ಕೂಡ 12th ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ PUC ಅದನ್ನೇ ಎಂಟರ್ ಮಾಡಿ. ಅದನ್ನ ಎಂಟರ್ ಮಾಡಿದ ನಂತರ ನ್ಯಾಷನಾಲಿಟಿ ಕೇಳಿರ್ತಾರೆ. ಹೆಚ್ಚಿನ ವಿದ್ಯಾರ್ಥಿಗಳು ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ತೀರಾ, ಯಾಕಂತ ಹೇಳಿದ್ರೆ ಭಾರತ ದೇಶದವರೇ ಆಗಿರ್ತಾರೆ, ಅಂದ್ರೆ ಭಾರತದಲ್ಲೇ ನೆಲೆಸಿರ್ತಾರೆ, ಅದಕ್ಕೋಸ್ಕರ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಬಹುದು. ಅದ ನಂತರ ವಿದ್ಯಾರ್ಥಿಗಳು ತಮ್ಮ ಇಮೇಲ್ ID ಅನ್ನ ಎಂಟರ್ ಮಾಡಬೇಕು. ನಂತರ ಆಕ್ಟಿವ್ ಇರುವಂತಹ ನಿಮಗೆ ಪಾಸ್ವರ್ಡ್ ನೆನಪಿರುವಂತಹ ಇಮೇಲ್ ID ಅನ್ನ ಎಂಟರ್ ಮಾಡಿ. ಯಾಕಂತ ಹೇಳಿದ್ರೆ ನಮ್ಮ KEದವರು ಯಾವುದಾದ್ರು ಹೊಸ ಅಪ್ಡೇಟ್ ಇದ್ರೆ ಅಥವಾ ವಿದ್ಯಾರ್ಥಿಗಳಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆ ಇಮೇಲ್ ID ಅನ್ನ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮಗೆ ಪಾಸ್ವರ್ಡ್ ಮರ್ತು ಹೋಗಿರುವಂತಹ ಇಮೇಲ್ ID ಅನ್ನ ಹಾಕಬೇಡಿ. ನಿಮ್ಮ ಬಳಿ ಆಕ್ಟಿವ್ ಇರುವಂತಹ ಇಮೇಲ್ ID ಅನ್ನ ಎಂಟರ್ ಮಾಡಿ, ಸರಿನಾ? ಅದರ ನಂತರ ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ಮೊಬೈಲ್ ನಂಬರ್ ಕೂಡ ಆಕ್ಟಿವ್ ಇರುವಂತಹ ಮೊಬೈಲ್ ನಂಬರ್, ಯಾಕೆ ಅಂತ ಕೂಡ ಹೇಳ್ತೀನಿ. ಆಕ್ಟಿವ್ ಇರುವಂತಹ ಮೊಬೈಲ್ ನಂಬರ್ ಅನ್ನ ಯೂಸ್ ಮಾಡಿ, ಅದೇ ಎಂಟರ್ ಮಾಡಿ. ಅದು ಬೇಕಿದ್ರೆ ನಿಮ್ಮದಾಗಿರ್ಬಹುದು, ತಂದೆದಾಗಿರ್ಬಹುದು, ಬಟ್ ಅದು ಆಕ್ಟಿವ್ ಇರಬೇಕು. ಅಂದ್ರೆ ಈ ವರ್ಷ ಪೂರ್ತಿ ಆಕ್ಟಿವ್ ಇರಬೇಕು. ಕಳೆದೋಯ್ತು ಆರಿತು ಆಗಬಾರ್ದು, ಅಥವಾ ಆ ನಂಬರ್ ನನ್ನ ಹತ್ರ ಇಲ್ಲ ಆ ರೀತಿ ಇರಬಾರ್ದು. ನಿಮ್ಮ ಬಳಿ ಆ ಮೊಬೈಲ್ ನಂಬರ್ ಇರಬೇಕು. ಆ ರೀತಿ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ, ಸರಿನಾ? ಯಾಕೆ ಅಂತ ತಿಳ್ಕೊಳ್ಳೋದಾದ್ರೆ ಈಗ ನೀವು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ತೀರಾ, ಅಕಸ್ಮಾತ್ ಆಗಿ ಆ ಪಾಸ್ವರ್ಡ್ ಮರ್ತು ಹೋಯ್ತು ನಿಮಗೆ, ಅವಾಗ ಏನ್ ಮಾಡ್ತೀರಾ? ಫಾರ್ಗೋಡ್ ಪಾಸ್ವರ್ಡ್ ಅಂತ ಆಪ್ಷನ್ ಕ್ಲಿಕ್ ಮಾಡ್ತೀರಾ. ಫಾರ್ಗೋಡ್ ಪಾಸ್ವರ್ಡ್ ಅನ್ನ ಕೊಟ್ಟು ನೀವು ಹೊಸದಾಗಿ ಮತ್ತೆ ಈ ಒಂದು ಪಾಸ್ವರ್ಡ್ ಅನ್ನ ರೀಸೆಟ್ ಮಾಡ್ತೀರಾ ಅಂತ ಹೇಳಿದ್ರೆ
ಪಾಸ್ವರ್ಡ್ ರೀಸೆಟ್ ಮಾಡಲಿಕ್ಕೆ ಆ ನಂಬರ್ ಏನು ಎಂಟರ್ ಮಾಡಿರ್ತಾರೆ ಮೊಬೈಲ್ ನಂಬರ್ ಅದು ಬೇಕಾಗತ್ತೆ. ಅದು ಇಲ್ಲದಿದ್ರೆ ಪಾಸ್ವರ್ಡ್ ರೀಸೆಟ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಆಕ್ಟಿವ್ ಇರುವಂತಹ ನಿಮ್ಮ ಬಳಿ ಇರುವಂತಹ ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಎಂಟರ್ ಮಾಡಿ. ಅದ್ರ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಕ್ಯಾಪ್ಚಾ ಅಂತ ಆಪ್ಷನ್ ಕೊಡ್ತಾರೆ. ಕ್ಯಾಪ್ಚಾ ಅಂತ ಹೇಳಿದ್ರೆ ಅದ್ರ ಕೆಳಗಡೆ ಅ ಕಾಂಬಿನೇಷನ್ ಆಫ್ ಲೆಟರ್ಸ್ ಆ್ಯಂಡ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಅದು ಕೊಟ್ಟಿರ್ತಾರೆ. ಸೊ ಅಲ್ಲಿ ಏನು ಕೊಟ್ಟಿರ್ತಾರೆ ಆಪ್ಷನ್ ಅದನ್ನೇ ಅಲ್ಲಿ ಎಂಟರ್ ಮಾಡಬೇಕು ಕ್ಯಾಪ್ಚಾ ಅಂತಿದ್ದಲ್ಲಿ. ಅದ್ರ ನಂತರ ಪಾಸ್ವರ್ಡ್ ಸೆಟ್ ಮಾಡಬೇಕಾಗತ್ತೆ. ಪಾಸ್ವರ್ಡ್ ಸೆಟ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ 8 ಕ್ಯಾರೆಕ್ಟರ್ಸ್ ಇರುವಂತಹ ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅವರು ಅದೇ ಆಪ್ಷನ್ ಕೊಟ್ಟಿದ್ದಾರೆ, ಏನು 8 ಕ್ಯಾರೆಕ್ಟರ್ಸ್ ಇರುವಂತಹ ಪಾಸ್ವರ್ಡನ್ನು ಸೆಟ್ ಮಾಡಬೇಕು ಅಂತ. ಸೊ ಪಾಸ್ವರ್ಡನ್ನು ಸೆಟ್ ಮಾಡಿ ಪಾಸ್ವರ್ಡನ್ನು ರೀ ಎಂಟ್ರಿ ಮಾಡೋದಕ್ಕೆ ಹೇಳಿದ್ದಾರೆ. ಅದನ್ನು ರೀ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಏನಾಗುತ್ತೆ, ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಕೆಲವು ಅಡಿಷನಲ್ ಇನ್ಫಾರ್ಮೇಷನ್ ಹೇಳಬೇಕು, ವೇಟ್. ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಆಪ್ಷನ್ ಕಾಣುತ್ತೆ, ಅಂದರೆ ಯುವರ್ ಆನ್ಲೈನ್ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್ ಅಂತ ಕಾಣುತ್ತೆ. ನಂತರ ವಿದ್ಯಾರ್ಥಿಗಳು ಕೆಲವೊಮ್ಮೆ ಮಾಡುವಂತಹ ಮಿಸ್ಟೇಕ್ಸ್ ಏನು ಅಂತ ಹೇಳಿದ್ರೆ, ಈಗ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೆಲವೊಮ್ಮೆ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿರ್ತಾರೆ. ಅಲ್ಲಿ ಆ ಮೊಬೈಲ್ ನಂಬರ್ ಏನಿದೆ ಅದು ಕಂಪ್ಯೂಟರ್ ಸೆಂಟರ್ ಅದು ಕೊಟ್ಬಿಡ್ತಾರೆ. ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಮಾಡಿ ನಿಮ್ಮದೇ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ನಿಮ್ಮ ಬಳಿ ಮೊಬೈಲ್ ಇದ್ದರೆ, ಮೊಬೈಲ್ ನಂಬರ್ ಇದ್ದರೆ ಅದನ್ನೇ ಎಂಟರ್ ಮಾಡಿ. ಅಕಸ್ಮಾತ್ ಆಗಿಲ್ಲ ನಾನು ಮೊಬೈಲ್ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿರ್ತಾರೆ, ತಂದೆ, ತಾಯಿ ಅಥವಾ ಬ್ರದರ್, ಸಿಸ್ಟರ್, ಅವರ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಬಟ್ ನಿಮ್ಮ ಫ್ಯಾಮಿಲಿಯವ್ರನ್ನ ಬಿಟ್ಟು ಬೇರೆ ಯಾವುದಾದ್ರೂ ನಂಬರನ್ನು ಅಲ್ಲಿ ಎಂಟರ್ ಮಾಡೋದಕ್ಕೆ ಹೋಗಬೇಡಿ. ಅಕಸ್ಮಾತಾಗಿ ಪಾಸ್ವರ್ಡ್ ರೀಸೆಟ್ ಮಾಡೋ ಅವಶ್ಯಕತೆ ಬಂದರೆ ಏನಾಗುತ್ತೆ, ನೀವು ಫ್ಯಾಮಿಲಿ ಮೆಂಬರ್ ಆದರೆ ಬೇಗ ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಅದೇ ಕಂಪ್ಯೂಟರ್ ಸೆಂಟರ್ ಯಾರಾದ್ರೂ ನಂಬರ್ ಎಂಟರ್ ಮಾಡಿದ್ರೆ ಆಗಲ್ಲ. ಅದಕ್ಕೋಸ್ಕರ ನಿಮ್ಮದೇ ಮೊಬೈಲ್ ನಂಬರ್ನ ಎಂಟರ್ ಮಾಡಿ, ಇಲ್ಲದಿದ್ರೆ ಫ್ಯಾಮಿಲಿ ಮೆಂಬರ್ ಅವರ ನಂಬರ್ನ ಎಂಟರ್ ಮಾಡಿ, ಸರಿನಾ? ಅದರ ನಂತರ ರಿಜಿಸ್ಟ್ರೇಷನ್ ಆದಮೇಲೆ ನೀವು ಆ ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೀರ ಆ ಮೊಬೈಲ್ ನಂಬರ್ಗೆ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ಬರುತ್ತೆ. ಅದನ್ನು ಸೇಫ್ ಆಗಿ ಇಟ್ಕೊಂಡ್ರಿ. ತುಂಬ ವಿದ್ಯಾರ್ಥಿಗಳು ಸರ್ ID ಮರ್ತೋಗಿದೆ, ಪಾಸ್ವರ್ಡ್ ಮರ್ತೋಗಿದೆ ಅಂತೆಲ್ಲ ಕಮೆಂಟ್ ಮಾಡ್ತಾರೆ. ಆ ರೀತಿ ನೀವು ಮಾಡಬೇಡಿ. ಏನು ಮಾಡ್ತೀರಾ, ಆ ID ಮತ್ತು ಪಾಸ್ವರ್ಡ್ ಇದು ಮೊಬೈಲ್ಗೆ ಬಂದಿರುತ್ತೆ, ಅದನ್ನು ಕರೆಕ್ಟಾಗಿ ಒಂದು ಕಡೆ ಬರೆದು ಫೈಲಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಇಟ್ಕೊಂಡಿರ್ತೀರಲ್ವ, ಆ ಫೈಲಲ್ಲಿ ಇಟ್ಕೊಂಡ್ರಿ. ಅದ್ರ ಜೊತೆಗೇ ಆ ID ಮತ್ತು ಪಾಸ್ವರ್ಡ್ ಬಂದಿರುವಂತಹ ಮೆಸೇಜ್ ಏನಿದೆ ಅದರ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಗೂಗಲ್ ಡ್ರೈವ್ ಎಲ್ಲಾದರೂ ಸೇವ್ ಮಾಡಿ ಇಟ್ಕೊಂಡ್ರಿ. ಅಂದರೆ ಯಾವಾಗಲೂ ಕಳೆದು ಹೋಗಬಾರ್ದು, ಆ ರೀತಿ ಸೇವ್ ಮಾಡಿ ಇಟ್ಕೊಂಡ್ರಿ, ಸರಿನಾ? ಇದಿಷ್ಟು ಆದರೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ರೀತಿ ಆಯಿತು. ಈ ಆಪ್ಷನ್ ಬರುತ್ತೆ, ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ರೀತಿ ಆಯಿತು. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಸಹಾಯ ಆಗಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.